ಪ್ರತಿಯೊಂದು ಹಂತದಲ್ಲೂ ಕಡಿವಾಣ ಹಾಕುವಂಥ ಒಂದು ಮನಸ್ಥಿತಿಲಿ ಬಿ ಜೆ ಪಿ ಸರ್ಕಾರದವರು ತಂದಿರೋಂಥದ್ದನ್ನು ಸಾಮಾನ್ಯ ಜನರು ಅರ್ಥ ಆಗಿದೆ. ಇವತ್ತೇನು ಕಾಂಗ್ರೆಸ್ ಪಕ್ಷದ ಕೆಲಸ ಏನು? ಪ್ರತಿಯೊಬ್ಬರಿಗೂ ಯಾರು ಭಾರತ ದೇಶದ ಪ್ರಜೆಗಳಿದ್ದಾರೆ ಅವರ ಪ್ರಜೆಗಳ ಹಕ್ಕನ್ನು ಕಾಪಾಡೋಂಥ ಕೆಲಸ ನಮ್ಮ ಕೆಲಸ. ಬಿ ಜೆ ಪಿಯವ್ರದ್ದು ಕೆಲಸ ಏನು? ನಾವು ಚುನಾವಣೆನ ಯಾವ ರೀತಿ ಪ್ರಕ್ರಿಯೆಯನ್ನು ಬಳಸ್ಕೋಬೇಕು ಅಂತ ಸಂವಿಧಾನವನ್ನು ಬಳಸ್ಕೊಂಡು ಸಂವಿಧಾನವನ್ನು ಆಂತರಿಕವಾಗಿ ವಿರೋಧ ಮಾಡಿಕೊಂಡು ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ಮತದಾರರ ಹಕ್ಕುಗಳನ್ನು ಕಡಿವಾಣ ಹಾಕ್ಕೊಂಡು ಅವರು ಮತದಾರರನ್ನು ಕಡಿಮೆ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ನಡೆಗೂ ಇವತ್ತು ಬಿ ಜೆ ಪಿ ಪಕ್ಷ ಮತ್ತು ಬಿ ಜೆ ಪಿ ಜೊತೆ ವಿಲೀನಗೊಂಡಂಥ ಪಕ್ಷಗಳೆಲ್ಲ ವಿರೋಧ ಮಾಡೋದು ಸಹಜ. ನಾನು ಇವತ್ತು ಭಾರತ ದೇಶದ ಒಬ್ಬ ಪ್ರಜೆಯಾಗಿ ನಮ್ಮ ಭಾರತ ದೇಶದ ಸಂಸ್ಕೃತಿಲಿ ಪ್ರತಿಯೊಬ್ಬ ಜನಾಂಗದವ್ರನ್ನ ರಕ್ಷಣೆ ಮಾಡೋಂಥದ್ದು ಕಾನೂನು ಚೌಕಟ್ಟಲ್ಲಿ ಮಾಡ್ತೇನೆ. ಇವತ್ತು ನಾವ್ಯಾರೂ ಕಾನೂನು ವಿರುದ್ಧ ಹೋಗೋ ಅಂಥ ಪ್ರಮೇಯ ಇಲ್ಲ. ನಾವು ಪ್ರತಿಯೊಂದು ಮನೆಗಳಿಗೂ ಹೋಗಿ ಈ ಒಂದು ಬಿ ಎಲ್ ಒಗಳು ಮತ್ತು ಬಿ ಎಲ್ ಎ 2ಗೆ ಏನು ಅಧಿಕಾರ ಇದೆ ಅದನ್ನು ಪ್ರಯತ್ನವನ್ನು ಮಾಡ್ತಾಯಿದ್ದೇ ಹೊರತು ಯಾವುದೇ ಕಾರಣಕ್ಕೂ ನಾವು ಚೌಟ್ರಿಗಳಲ್ಲಿ ಮತ್ತು ಅವ್ರು ಹೇಳಿರೋ ಆರೋಪಗಳಿಗೆ ನಾವು ಅದಕ್ಕೆ ಭಾಗವಹಿಸಿಲ್ಲ ಅನ್ನೋದನ್ನು ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನನಗೆ ಒಂದೇ ಒಂದು ನಾನು ನಿಮ್ಮ ಮೂಲಕ ಎಲೆಕ್ಷನ್ ಆಫೀಸರ್ಸ್ ಎಲೆಕ್ಷನ್ ಕಮಿಷನ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ನನ್ನ ತಾಲೂಕಿನಲ್ಲಿ ಅಂಗನವಾಡಿ ಸಹಾಯಕರನ್ನ ಇನ್ವಾಲ್ವ್ ಮಾಡಿದ್ದೀವಿ 142 ಬೂತ್ಗಳಲ್ಲಿ. ಅವ್ರಿಗೆ ಫಾರ್ಮ್ ಫಿಲಪ್ ಮಾಡೋಕ್ಕೆ ಬರ್ತಾ ಇಲ್ಲ. ಅವ್ರಿಗೆ ಯಾರು ಇಂಡಿವಿಜುವಲ್ ಆಗಿ ಫಿಲಪ್ ಮಾಡೋ ಕಡೆ ತಂದೆ ತಾಯಿಗಳು ಫಿಲಪ್ ಮಾಡೋದು ಬಲಗಡೆ ಮತ್ತು ಎಡಗಡೆ ಇರೋದ್ರಲ್ಲಿ ತಂದೆ ತಾಯಿ ಹೆಸರುಗಳನ್ನು ರಿವರ್ಸ್ ಮಾಡಿ ಒಂದೊಂದು ಬೂತಲ್ಲಿ 30-40 ಫಾರ್ಮ್ಸ್ಗಳನ್ನು ವೇಸ್ಟ್ ಮಾಡಿದ್ದಾರೆ. ಅದನ್ನು ತಿಳುವಳಿಕೆಗೆ ಹೇಳ್ಕೊಡೋಂಥ ಕೆಲಸ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಕಮಿಷನಿಂದ ತಪ್ಪಾಗಿದೆ. ನೀವು ಇದನ್ನು ಟೀಚರ್ಸ್ಗಳು ಮಾಡೋದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ನಾನು ಇವತ್ತು ನಿಮ್ಮ ಮೂಲಕ ನಾನು ಎಲೆಕ್ಷನ್ ಕಮಿಷನ್ ಆಫೀಸು ಕರ್ನಾಟಕ ಅವ್ರಿಗೆ ದಯವಿಟ್ಟು ಹೇಳ್ತೇನೆ, ಏನು ಅಂಗನವಾಡಿ ಸಹಾಯಕರನ್ನ ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ನಾವು ಇನ್ವಾಲ್ವ್ ಮಾಡ್ತಾ ಇದ್ದೀವಿ, ಅವರಿಗೆ ಪರಿಪೂರ್ಣತೆ ಮಾಹಿತಿ ಇಲ್ಲ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ಅವರ ಯಾವ ರೀತಿ ವರ್ಕ್ಶಾಪ್ ಮತ್ತೊಮ್ಮೆ ಮಾಡಿಕೊಂಡು, ನಾನು ಸುಮಾರು 3-4 ವರ್ಕ್ಶಾಪ್ ಮಾಡಿಸಿದ್ದೇವೆ. ನಮ್ಮ ಡಿ ಸಿ ಅವರು ಇನ್ನೂ ಪರಿಪೂರ್ಣತೆಯಲ್ಲಿ ಅರ್ಥ ಆಗದೇ ಇರೋಂಥ ಸಂದರ್ಭದಲ್ಲಿ ಈ ಒಂದು ಏನು ಪ್ರಕ್ರಿಯೆ ಮಾಡ್ತಾ ಇದ್ದೇವೆ ಇದು ಪರಿಪೂರ್ಣತೆಯಲ್ಲಿ ಆಗಲಿಕ್ಕೆ ಸಾಧ್ಯವಿರೋದಿಲ್ಲ. ಇವತ್ತು ಸಾಕಷ್ಟು ಜನ ನೀವು ಧರ್ಮ ಜಾತಿ ಬಿಡಿ, ಭಾಳಷ್ಟು ಜನ ಅಮಾಯಕರಿಗೆ ಇದು ತೊಂದರೆ ಆಗ್ತಿದೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಫೋಟೋಗಳು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಈ ಬಿ ಎಲ್ ಒಗಳು ಫೋಟೋ ಬೇಕು ಅಂತಂತಾರೆ. ಕೆಲವರು ಈ ಒಂದು ವಿಚಾರದಲ್ಲಿ 2002 ವೋಟರ್ಸ್ ಲಿಸ್ಟ್ಗಳು ಹುಡುಕೋಕ್ಕಾಗ್ತಿಲ್ಲ. 2025ಕ್ಕೆ ಯಾರ್ಯಾರು ಇದ್ದಾರೆ ಅವರು 2002ನ ಅಟ್ಯಾಚ್ಮೆಂಟ್ ಮಾಡಬೇಕು. ಇವಾಗ ಅವರು ಒಂದು ವಾಸಸ್ಥಳ ದೃಢೀಕರಣ ಪತ್ರ ಕೊಡಬೇಕು, ಇಲ್ಲ ಅವ್ರಿಗೆ OBC SCಗಳು ಇದ್ದರೆ ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಬೇಕು. ಇದನ್ನು ಮಾಡಿಸ್ಕೊಳ್ಳೋಷ್ಟರಲ್ಲಿ ಅವ್ರಿಗೆ ಭಾಳಷ್ಟು ಟೈಮ್ ಹಿಡಿತಾ ಇದೆ. ಹಾಗೆಯೇ ಇವತ್ತು 11 ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ಗಳ ಬಗ್ಗೆ ನಮ್ಮ ಆಶಾ ಕಾರ್ಯಕರ್ತರು ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅರಿವೇ ಇಲ್ಲ. ಅದು ಹಾಗೆಯೇ ಫಾರ್ಮ್ ಫಿಲಪ್ ಮಾಡೋಕ್ಕೆ ಬರ್ತಾ ಇಲ್ಲ ಅದು. ಸೊ ಹಾಗಾಗಿ ನಾನು ಕುಮಾರಸ್ವಾಮಿ ಅವ್ರಿಗೂ ಸಹ ನಾನು ಮನವಿ ಮಾಡ್ತೇನೆ. ಅವರು ಇವತ್ತು ಕೇಂದ್ರ ಸರ್ಕಾರದಲ್ಲಿದ್ದಾರೆ. ನೀವು ಕೇಳ್ತಿರೋಂಥ ವಿಚಾರದಲ್ಲಿ ನಮ್ಮ ಒಂದು ವಿನಂತಿ ಏನು ಅಂತಂದರೆ, ಏನು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅದು ಆಫೀಸರ್ಸ್ ಮೂಲಕ ಅವ್ರಿಗೆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಎಲೆಕ್ಷನ್ ಕಮಿಷನರು ಹೆಚ್ಚಿಗೆ ಟೈಮ್ ಕೊಟ್ಟು ವರ್ಕ್ಶಾಪ್ ಮಾಡಿಕೊಟ್ಟು ಇದನ್ನು ಮಾಡಿದ್ರೆ ಕಾನೂನು ರೀತಿ ಎಲ್ಲರಿಗೂ ಅವಕಾಶ ಆಗುತ್ತೆ ಅನ್ನೋದನ್ನು ನಾನು ಹೇಳಬಲ್ಲೆ. ನಾನು